Dear students, today we shall discuss the GST 2 subject prepared by Akkumadevi Women's University for BCom 5th semester. The first unit is relating to GST rates. It includes zero rating and exemptions and lower rates of GST and GST structure rates. These are the topics included in the first unit. Let us discuss zero rated supplies in GST. As you know that GST is nothing but goods and service tax. As you all know that the sea is made up of many rivers. In the same way, the GST is made up of many indirect taxes. Earlier there were many indirect taxes, and having concept of one nation one tax, GST is introduced. Means many indirect taxes are merged and formed as a GST, that is goods and service tax. This you know and you have studied in the 4th semester. In this semester, some more aspects of GST are to be studied. One of the important aspect involved or included in the unit first is zero rated supplies. The name itself indicates zero, means on these supplies the rate of GST is zero. As you know that some goods are taxed at 5%. On some goods 5% GST is imposed. On some other goods 12% GST is introduced, 18% and 28%. These are the rates of GSTs for different commodities or different goods and services. But in case of zero rated supplies, the rate is zero. As I told you that 5%, 12%, 18% and 28%. But in these supplies or on these supplies, the rate of GST is zero. Hence, it is called as a zero rated supplies. In any economy, the government tries to increase its exports as much as possible. This helps the government in maintaining the country's economic growth, employment and balance of payment. To boost exports, the government provides certain reliefs and benefits to business houses. One such relief provided under the GST regime is called zero rated supplies in GST. ಅಂದರೆ ಈಗಾಗಲೇ 4th ಸೆಮಿಸ್ಟರ್ನಲ್ಲಿ GST ಬಗ್ಗೆ ಕೆಲವೊಂದು ವಿಷಯಗಳನ್ನು ತಾವು ತಿಳಿದುಕೊಂಡಿದ್ದೀರಿ. ಈ ಸೆಮಿಸ್ಟರ್ನಲ್ಲಿ ಇನ್ನೂ GSTಗೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ಅಧ್ಯಯನ ಮಾಡಬೇಕಾಗಿದೆ. ಈ 5th ಸೆಮಿಸ್ಟರ್ನ GST ಪೇಪರ್ 2ನಲ್ಲಿ ಮೊದಲನೇ ಯೂನಿಟ್ಟು GST ರೇಟ್ಸ್ಗೆ ಸಂಬಂಧಪಟ್ಟಿದ್ದಾಗಿದೆ. ಅದರಲ್ಲಿ ಜೀರೋ ರೇಟೆಡ್ ಸಪ್ಲೈಸ್ ಅಂತೇಳಿ ಬರ್ತವೆ, ಎಕ್ಸೆಂಪ್ಟೆಡ್ ಸಪ್ಲೈಸ್ ಅಂತೇಳಿ ಬರ್ತವೆ, ಲೋವರ್ ರೇಟ್ ಆಫ್ GSTs ಅಂತೇಳಿ ಬರುತ್ತೆ, ದೆನ್ ಅಬೇಟ್ಮೆಂಟ್ಸ್ ಅಂತೇಳಿ ಬರ್ತವೆ, ಆನಂತರ GST ಸ್ಟ್ರಕ್ಚರ್ ರೇಟ್ಸ್ ಅಂತೇಳಿ ಬರ್ತವೆ. ಸೊ ಇವೆಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಫಸ್ಟ್ ಯೂನಿಟ್ಟು, ದಟ್ ಈಸ್ GST ರೇಟ್ಸ್ ಅಂಥೇಳಿ. ಈಗಾಗಲೇ ನೀವು GST ಅಂದರೆ ಏನಂತ ಗೊತ್ತಿದೆ ನಿಮಗೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ, ಸರಕು ಮತ್ತು ಸೇವಾ ತೆರಿಗೆ ಅಂಥೇಳಿ. ಈ GST ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ಹಲವಾರು ಪರೋಕ್ಷ ತೆರಿಗೆಗಳು ಚಲಾವಣೆಯಲ್ಲಿ ಇದ್ದವು. ನಿಮಗೆ ಗೊತ್ತಿರೋ ಹಾಗೆ
ಹಲವಾರು ನದಿಗಳು ಸೇರಿ ಒಂದು ಸಮುದ್ರ ಆಗ್ತದಲ್ಲ, ಹಾಗೆ ಹಲವಾರು ಇಂಡೈರೆಕ್ಟ್ ಟ್ಯಾಕ್ಸಸ್ ಅನ್ನು ಸೇರಿಸಿ ಒನ್ ಟ್ಯಾಕ್ಸ್ ಒನ್ ನೇಷನ್, ಒಂದು ದೇಶ ಒಂದು ತೆರಿಗೆ ಅಂತಕ್ಕಂಥ ಒಂದು ತತ್ವದ ಅಡಿಯಲ್ಲಿ ಈ GST ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸರಕು ಮತ್ತು ಸೇವಾ ತೆರಿಗೆಯನ್ನು ಜಾರಿಗೆ ತಂದಿದ್ದಾರೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಯಾವುದೇ ಕಂಟ್ರಿ ಆಗಿರಲಿ ಅಥವಾ ಯಾವುದೇ ಎಕಾನಮಿ ಆಗಿರಲಿ, ಅದರ ಗೌರ್ಮೆಂಟು ಸಾಮಾನ್ಯವಾಗಿ ರಫ್ತುಗಳನ್ನು ಉತ್ತೇಜಿಸಲಿಕ್ಕೆ ಅಥವಾ ರಫ್ತುಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. ಆ ರೀತಿ ರಫ್ತುಗಳು ಹೆಚ್ಚಿಗೆ ಆದರೆ ಗೌರ್ಮೆಂಟಿಗೆ ಎಕನಾಮಿಕ್ ಗ್ರೋತ್ ಮೇಂಟೈನ್ ಮಾಡಲಿಕ್ಕೆ ಮತ್ತು ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ, ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ಮೇಂಟೈನ್ ಮಾಡಲಿಕ್ಕೆ ಈ ರಫ್ತು ಹೆಚ್ಚಿಗೆ ಆಗೋದ್ರಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ರಫ್ತನ್ನು ಉತ್ತೇಜಿಸಲಿಕ್ಕೆ ಎಲ್ಲ ಸರ್ಕಾರಗಳು ಪ್ರಯತ್ನ ಮಾಡ್ತವೆ. ಆ ರಫ್ತುಗಳನ್ನು ಉತ್ತೇಜಿಸುವಗೋಸ್ಕರ ಸರ್ಕಾರದವರು ಅನೇಕ ರಿಯಾಯಿತಿಗಳನ್ನು, ಅನೇಕ ಬೆನಿಫಿಟ್ಸ್ಗಳನ್ನು ರಫ್ತುದಾರರಿಗೆ ನೀಡ್ತವೆ. ಆ ಒಂದು ಪ್ರಯತ್ನವಾಗಿ ಈ GST ಅಡಿಯಲ್ಲಿ ಸರ್ಕಾರದವರು ರಫ್ತುದಾರರಿಗೆ ನೀಡಿರ್ತಕ್ಕಂಥ ಒಂದು ರಿಲೀಫ್ ಆಗಿರಲಿ ಅಥವಾ ಒಂದು ಬೆನಿಫಿಟ್ ಆಗಿರಲಿ ಯಾವುದು ಅಂತಂದ್ರೆ ಜೀರೋ ರೇಟೆಡ್ ಸಪ್ಲೈಸ್ ಅಂತ ಹೇಳಿ ಕರೀತಾರೆ. ನಿಮ್ಗೀಗಾಗಲೇ ಗೊತ್ತಿರುವ ಹಾಗೆ 4 ಥರದ ದರಗಳು, GST ದರಗಳನ್ನು ನಾವು ನೋಡ್ತಾ ಇದ್ದೇವೆ. 5%, 12%, 18% ಮತ್ತು 28% ಅಂತೇಳಿ. ಹೀಗೆ ಕೆಲವೊಂದಕ್ಕೆ 5% ಅಪ್ಲೈ ಮಾಡ್ತಾರೆ, ಇನ್ನು ಕೆಲವೊಂದಕ್ಕೆ 28% ಸರಕು ಮತ್ತು ಸೇವೆಗಳಿಗೆ ವಿಧಿಸ್ತಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಹಾಗಾದರೆ ಇಲ್ಲಿ ಕೆಲವೊಂದು ಸಪ್ಲೈಸ್ಗಳಿಗೆ ಯಾವುದೇ ರೇಟ್ಗಳನ್ನು ಜೀರೋ ರೇಟನ್ನು ಅಪ್ಲೈ ಮಾಡ್ತಾರೆ. ಯಾವ ಸರಕು ಮತ್ತು ಸೇವೆಗಳಿಗೆ ಜೀರೋ ರೇಟನ್ನು ಅನ್ವಯಿಸ್ತೈತೋ ಅಂಥ ಸಪ್ಲೈಸ್ಗಳಿಗೆ ಜೀರೋ ರೇಟೆಡ್ ಸಪ್ಲೈಸ್ ಅಂತ ಕರೀತಾರೆ. ಅಂದರೆ ಈ ಸರಕು ಮತ್ತು ಸೇವೆಗಳ ಮೇಲೆ GST ದರ, ಸರಕು ಮತ್ತು ಸೇವಾ ತೆರಿಗೆಯ ದರ ಜೀರೋ ಇರುತ್ತೆ ಅಂತಕ್ಕದ್ದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಇದಕ್ಕೆ ಜೀರೋ ರೇಟೆಡ್ ಸಪ್ಲೈಸ್ ಅಂತೇಳಿ ಕರೀತಾರೆ. ಹಾಗಾದರೆ ಯಾವ ಸಪ್ಲೈಸ್ಗಳಿಗೆ ಅಂದರೆ ಯಾವ ಸರಕು ಮತ್ತು ಸೇವೆಗಳಿಗೆ GST ದರ ಜೀರೋ ಇರುತ್ತೆ ಅಂತಂದರೆ, ಎಕ್ಸ್ಪೋರ್ಟ್ಗಳಿಗೆ, ಯಾರು ಗೂಡ್ಸು ಮತ್ತು ಸರ್ವಿಸನ್ನು ಎಕ್ಸ್ಪೋರ್ಟ್ ಮಾಡ್ತಾರೋ ರಫ್ತು ಮಾಡಿದಂಥ ಸೇವಾ ಮತ್ತು ಸರಕುಗಳಿಗೆ ನಾವು ಜೀರೋ ರೇಟನ್ನು GST ದರ ಜೀರೋ ಇರುತ್ತೆ. ಅದೇ ರೀತಿಯಾಗಿ ಕೆಲವೊಂದು ಪ್ರದೇಶಗಳನ್ನು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತೇಳಿ ಗುರುತಿಸಿರ್ತಾರೆ. ಆ ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ಸಪ್ಲೈ ಮಾಡಿದಂಥ ಗೂಡ್ಸು ಮತ್ತು ಸರ್ವಿಸಸ್ ಆಗಿರ್ಬೋದು, ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನನ್ನು ಡೆವಲಪ್ ಮಾಡ್ತಕ್ಕಂಥ ಡೆವಲಪರ್ಸ್ಗೆ ಸಪ್ಲೈ ಮಾಡಿದಂಥ ಸೇವಾ ಮತ್ತು ಸರಕು ಮತ್ತು ಸೇವೆಗಳಿಗೆ ಜೀರೋ ರೇಟ್ ಅಂದರೆ ಆ ಒಂದು GST ದರ ಜೀರೋ ಆಗಿರ್ತದೆ ಅಂತ ಹೇಳ್ಬೋದು. ಹಾಗಾದರೆ ಜೀರೋ ರೇಟೆಡ್ ಸಪ್ಲೈಸ್ ಇನ್ಕ್ಲೂಡ್ಸ್ ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದ ಗೂಡ್ಸ್ ಎಕ್ಸ್ಪೋರ್ಟೆಡ್, services exported, and goods and services supplied to the special economic zone are covered under zero rated supplies. So let us see the meaning of zero rated supply. Any supplies made by a registered dealer as an export, both goods and goods or services, are supplied to a special economic zone is called zero rated supplies. So it is clear that any supplies made to registered by a registered dealer as an export or of both goods and services are supplied to any SEZ, means special economic zone, is called zero rated supplies. ಎಕ್ಸ್ಪೋರ್ಟ್ಗಳಿಗೆ ಗೂಡ್ಸನ್ನು ರಫ್ತು ಮಾಡಿದ್ರೆ, ಸೇವೆಗಳನ್ನು ರಫ್ತು ಮಾಡಿದ್ರೆ ಆ ಸೇವಾ ಮತ್ತು ಸರಕುಗಳ ಮೇಲೆ GST ದರ ಶೂನ್ಯವಾಗಿರುತ್ತೆ. ಅದೇ ರೀತಿ ವಿಶೇಷ ಆರ್ಥಿಕ ವಲಯಗಳು ಅಂತೇಳಿ ಗುರುತಿಸಿರ್ತಾರಲ್ಲ, ಆ ವಿಶೇಷ ಆರ್ಥಿಕ ವಲಯಗಳಿಗೆ ಸರಕು ಮತ್ತು ಸೇವೆಗಳನ್ನು ನೀಡಿದರೆ ಅವುಗಳ ಮೇಲೂ ಸಹಿತ GST ದರ ಜೀರೋ ಆಗಿರ್ತೈತಿ. ಸೊ ಈ ಎಲ್ಲ ಸಪ್ಲೈಸ್ಗಳಿಗೆ
ನಾವು ಜೀರೋ ರೇಟೆಡ್ ಸಪ್ಲೈಸ್ ಅಂತ ಕರಿತೀವಿ. ಇಟ್ ಮೀನ್ಸ್ ದಟ್ ದ ರೇಟ್ ಆಫ್ ಟ್ಯಾಕ್ಸ್ ಆನ್ ಸಚ್ ಸಪ್ಲೈಸ್, the rate of tax on such supplies means exports and supplies to SEZ is zero, or we can say that the supplies are tax free. ಇನ್ನೊಂದು ಅರ್ಥದಲ್ಲಿ ನಾವು ಹೇಳಬೇಕಂತಂದ್ರೆ ಇವೆಲ್ಲ ಎಕ್ಸ್ಪೋರ್ಟ್ ಆಗಿರ್ಬೋದು ಅಥವಾ SEZ ಗೆ ಸಪ್ಲೈ ಮಾಡಿದಂಥ ಸರಕು ಮತ್ತು ಸೇವೆಗಳಾಗಿರ್ಬೋದು, ಅವೆಲ್ಲ ತೆರಿಗೆಯಿಂದ ವಿನಾಯಿತಿಯನ್ನು ಹೊಂದಿರ್ತಾರೆ, ಟ್ಯಾಕ್ಸ್ ಫ್ರೀ, ತೆರಿಗೆ ಮುಕ್ತವಾಗಿರ್ತವೆ ಅಂತೇಳಿ, ಅಂದ್ರೆ GST ಇಂದ ಮುಕ್ತವಾಗಿರ್ತವೆ ಅಂತಕ್ಕದ್ದನ್ನ ಇಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದ ಸಪ್ಲೈಸ್ ಟು ಎ ಡೆವಲಪರ್ ಆಫ್ ಆನ್ SEZ ಸ್ಪೆಷಲ್ ಎಕನಾಮಿಕ್ ಝೋನ್ ಈಸ್ ಆಲ್ಸೋ ಕವರ್ಡ್ ಅಂಡರ್ zero rated supplies in GST as no tax is levied on these supplies as well. ಅಂದ್ರೆ ಬರೀ ಎಕ್ಸ್ಪೋರ್ಟ್ ಅಷ್ಟೇ ಅಲ್ಲ, ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ಸಪ್ಲೈ ಮಾಡಿದಂಥ ಸರಕು ಮತ್ತು ಸೇವೆಗಳಷ್ಟೇ ಅಲ್ಲ, ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಡೆವಲಪರ್ಸ್ಗೆ ನೀವೇನಾದ್ರೂ ಈ ಸರಕು ಮತ್ತು ಸೇವೆಗಳನ್ನು ಸಪ್ಲೈ ಮಾಡಿದ್ರೆ ಅವುಗಳು ಸಹಿತ ಜೀರೋ ರೇಟೆಡ್ ಸಪ್ಲೈಸ್ ನಲ್ಲಿ ಬರ್ತಾವೆ ಅಂತ ಹೇಳಿ ಹೇಳ್ಬೋದು. ಸೊ ಇನ್ ಅದರ್ ವರ್ಡ್ಸ್, ಜೀರೋ ರೇಟಿಂಗ್ ಮೀನ್ಸ್ that the entire value chain of the supply is exempted from tax. Entire value chain in the sense that input and output taxes are exempted from tax. This means that in case of zero rating, not only the output is exempted from payment of tax, there is no bar on taking or availing credit of taxes paid on the input side for making or providing output supply. Such an approach would in a true sense making the goods or services zero rated. So ಹಾಗಾದ್ರೆ ಎಂಟೈರ್ ಚೈನ್ ಆಫ್ ಸಪ್ಲೈ ಏನಿದೆಯಲ್ಲ, ಆ ಪೂರ್ತಿ ಎಂಟೈರ್ ಚೈನ್ ಆಫ್ ಸಪ್ಲೈಗೆ ಯಾವುದೇ GST ತೆರಿಗೆ ದರವನ್ನು ವಿಧಿಸೋದಿಲ್ಲ, ಅದಕ್ಕೆ ಅಥವಾ ತೆರಿಗೆ ದರ ಜೀರೋ ಆಗಿರ್ತೈತಿ ಅಂತಕ್ಕಂಥದ್ದನ್ನ ಇಲ್ಲಿ ತಿಳಿದುಕೊಳ್ಬಹುದು. All supplies need not be zero rated. As per GST law, exports are meant to be zero rated. GST law ಪ್ರಕಾರ ಬರೀ ಎಕ್ಸ್ಪೋರ್ಟ್ಗಳು ಮಾತ್ರ ಜೀರೋ ರೇಟೆಡ್ ಆಗಿರ್ತವೆ. ಎಲ್ಲ ಸಪ್ಲೈಸ್ಗಳು ಜೀರೋ ರೇಟೆಡ್ ಅಂತೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಬರೀ ಎಕ್ಸ್ಪೋರ್ಟ್ಗಳು ಮಾತ್ರ ಜೀರೋ ರೇಟೆಡ್ ಆಗಿರ್ತವೆ. ದ ಜೀರೋ ರೇಟಿಂಗ್ ಪ್ರಿನ್ಸಿಪಲ್ ಈಸ್ ಅಪ್ಲೈಡ್ ಇನ್ ಲೆಟರ್ and spirit of exporters and supplies to SEZ. The relevant provisions are contained in section 16 clause 1 of the IGST Act 2017, which states that zero rated supply means any of the following supplies of goods or services or both, namely 2017 IGST ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಈ IGST ಅಂತಂದ್ರೆ 2017 IGST ಆಕ್ಟಿನ ಸೆಕ್ಷನ್ 16 ಪರಿಚ್ಛೇದ 1 ಪ್ರಕಾರ ಈ ಕೆಳಗಿನ ಸಪ್ಲೈಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಮಾತ್ರ ಜೀರೋ ರೇಟೆಡ್ ಸಪ್ಲೈಸ್ಗೆ ಬರ್ತಾವೆ ಅಂತೇಳಿ ಹೇಳ್ಬೋದು. ಅವುಗಳು ಯಾವುವು ಅಂತಂದ್ರೆ ಈಗಾಗಲೇ ನಾನು ಹೇಳ್ದಂಗೆ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್. ಗೂಡ್ಸ್ ಎಕ್ಸ್ಪೋರ್ಟ್ ಮಾಡ್ರಿ, ಸರ್ವಿಸ್ ಎಕ್ಸ್ಪೋರ್ಟ್ ಮಾಡ್ರಿ, ಅಥವಾ ಗೂಡ್ಸ್ ಮತ್ತು ಸರ್ವಿಸ್ ಎಕ್ಸ್ಪೋರ್ಟ್ ಮಾಡಿರ್ಲಿ, ಅವು ಜೀರೋ ರೇಟೆಡ್ ಬರ್ತವೆ. ಅದೇ ರೀತಿ ಎರಡನೇದು ಯಾವುದಂತಂದ್ರೆ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಟು ಎ ಸ್ಪೆಷಲ್ ಎಕನಾಮಿಕ್ ಝೋನ್ ಡೆವಲಪರ್ ಆರ್ ಎ ಸ್ಪೆಷಲ್ ಎಕನಾಮಿಕ್ ಝೋನ್ ಯೂನಿಟ್. ಸ್ಪೆಷಲ್ ಎಕನಾಮಿಕ್ ಝೋನ್ ಯೂನಿಟ್ಗಾಗಿರ್ಲಿ ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನ್ ಡೆವಲಪರ್ಸ್ಗಾಗಿರಲಿ, ಗೂಡ್ಸ್ಗಳನ್ನು ಅಥವಾ ಸರ್ವಿಸಸ್ಗಳನ್ನು ಅಥವಾ ಎರಡು ಗೂಡ್ಸು ಮತ್ತು ಸರ್ವಿಸಸ್ ಎರಡನ್ನೂ ನಾವು ಸಪ್ಲೈ ಮಾಡಿದ್ರೆ ಅವುಗಳು ಸಹಿತ ಜೀರೋ ರೇಟೆಡ್ ಸಪ್ಲೈ ಅಂತೇಳಿ ಕರೆಸ್ಕೊಳ್ತಾವೆ ಅಂತೇಳಿ ಹೇಳ್ಬೋದು. ಹಾಗಾದರೆ ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ನಾವು ತಿಳಿದುಕೊಳ್ಬೇಕಾಗಿರೋದು ಜೀರೋ ರೇಟೆಡ್ ಸಪ್ಲೈಸ್ ಸಂಬಂಧಪಟ್ಟಾಗ ಅಂತಂದ್ರೆ refund of zero rated supplies in GST. The suppliers making zero rated supplies are entitled to claim refunds. The refunds are for the input tax paid
on the goods and services which are used for such zero rated supplies, including non-taxable and exempted supplies. ಇದರ ಅರ್ಥ ಏನು ಅಂತಂದ್ರೆ ಜೀರೋ ರೇಟೆಡ್ ಸಪ್ಲೈಸ್ ಮೇಲೆ ಅವುಗಳ ಇನ್ಪುಟ್ ಮೇಲೆ ಈಗಾಗಲೇ ಏನಾದರೂ GST ಅನ್ನ ಪೇಡ್ ಮಾಡಿದ್ರೆ ಆ GST ಅನ್ನ ಪೇಡ್ ಮಾಡಿದಂಥ GST ಇನ್ಪುಟ್ ಮೇಲ್ಗಡೆ GST ಏನು ಸಂದಾಯ ಮಾಡಿರ್ತಾರಲ್ಲ ಅವುಗಳನ್ನು ರೀಫಂಡ್ ಮಾಡಿಕೊಳ್ಳಿಕ್ಕೆ ವಾಪಸ್ ಪಡೆದುಕೊಳ್ಳಿಕ್ಕೆ ಸಪ್ಲೈಯರ್ಸ್ಗೆ ಅವಕಾಶ ಇದೆ. ಅದನ್ನು ರೀಫಂಡ್ ಆಫ್ ಜೀರೋ ರೇಟೆಡ್ ಸಪ್ಲೈಸ್ ಅಂತ ಕರೀತಾರೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೀನಿ. ಅಂದರೆ ರಾ ಮಟೀರಿಯಲ್ಸ್ ಮೇಲೆ ಈಗಾಗಲೇ GST ಅನ್ನು ಕೊಟ್ಟಿದ್ರೆ ಅದು ಜೀರೋ ರೇಟೆಡ್ ಸಪ್ಲೈಸ್ ನಲ್ಲಿ ಬರ್ತಾ ಇದ್ರೆ ಅಂತಂದ್ರೆ ಆ ರಾ ಮಟೀರಿಯಲ್ಸ್ ಮೇಲೆ ಈಗಾಗಲೇ ಸಂದಾಯ ಮಾಡಿದಂಥ GST ಅನ್ನು ಸಪ್ಲೈಯರ್ಸು ಅಥವಾ ಮ್ಯಾನುಫ್ಯಾಕ್ಚರರು ವಾಪಸ್ ಪಡೆದುಕೊಳ್ಳತಕ್ಕಂಥ ಒಂದು ಹಕ್ಕನ್ನು ಹೊಂದಿರ್ತಾನೆ. ಅದಕ್ಕೆ refund of zero rated supplies and karte. It means already if the manufacturer has paid tax on raw materials and that GST paid on raw materials can be claimed by the supplier. So that is called as the refund of zero rated supplies. Take for example, an exporter supplies shoes to Dubai and uses soles in the production of such shoes. The exporter has an option of claiming input tax credit of GST paid on the purchase of soles. It means that if the an exporter exports shoes to the Dubai or other countries, and for manufacturing the shoes or for producing the shoes, if the soles are soles will be used, and on those soles the GST will have to be paid. If the GST had already been paid on soles used in the manufacturing of the shoes which are exported, and that GST paid on soles used in manufacturing of the shoes can be claimed. An option is given to the exporter to claim the input tax credit of GST paid on the purchase of soles. So this example is very clear about the refund of zero rated supplies. Andre ಈ ಜೀರೋ ರೇಟೆಡ್ ಸಪ್ಲೈಸ್ಗೆ ಸಂಬಂಧಪಟ್ಟಂತ ಪ್ರಮುಖ ಇನ್ನೊಂದು ಅಂಶ ಯಾವುದು ಅಂತಂದ್ರೆ ರೀಫಂಡ್ ಆಫ್ ಜೀರೋ ರೇಟೆಡ್ ಸಪ್ಲೈ. ಅಂದ್ರೆ ಈಗಾಗಲೇ ನಾನು ಹೇಳಿದಾಗೆ ರಾ ಮಟೀರಿಯಲ್ ಮೇಲೆ ಏನಾದರೂ GST ಅನ್ನು ಪೇಡ್ ಮಾಡಿದ್ರೆ ಅದನ್ನು ವಾಪಸ್ ಪಡೆದುಕೊಳ್ತಕ್ಕಂಥ ಅವಕಾಶ ಈ ಸಪ್ಲೈಯರ್ಗಿದೆ ಅಂತೇಳಿ. ಉದಾಹರಣೆಗೆ ಒಬ್ಬ ರಫ್ತುದಾರ ಶೂಸ್ಗಳನ್ನು ವಿದೇಶಕ್ಕೆ ರಫ್ತು ಮಾಡಿದ್ರೆ ಅಥವಾ ದುಬೈಗಾಗಲಿ ಅಥವಾ ಬೇರೆ ಕಂಟ್ರಿಗಾಗಲಿ ರಫ್ತು ಮಾಡ್ತಾನಂತೇಳಿ ಅನ್ಕೊಳ್ಳಿ. ಆ ಶೂಸನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಸೋಲ್ಸ್ ಅಂತೇಳಿ ಯೂಸ್ ಮಾಡ್ತಾರಲ್ಲ, ಅದು ಸೋಲ್ಸನ್ನು ರಾ ಮಟೀರಿಯಲ್ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಆ ಸೋಲ್ಸ್ಗಳನ್ನು ಯೂಸ್ ಮಾಡ್ತಾನೆ ಮ್ಯಾನುಫ್ಯಾಕ್ಚರರು. ಆ ಸೋಲ್ಸ್ಗಳನ್ನು ಖರೀದಿ ಮಾಡ್ತಾನೆ ಬೇರೆಯವರಿಂದ. ಅದನ್ನು ಖರೀದಿ ಮಾಡುವಾಗ ಆ ಸೋಲ್ಸ್ಗಳ ಮೇಲೆ GSTಯನ್ನು ಪೇಡ್ ಮಾಡಿರ್ತಾನೆ ಈಗಾಗಲೇ. ಆ ಸೋಲ್ಸ್ಗಳ ಮೇಲೆ GSTಯನ್ನು ಪೇಡ್ ಮಾಡಿದ್ದನ್ನು ಶೂಸ್ಗಳ ಮೇಲೆ GSTಯನ್ನು ಕೊಡುವಾಗ ಸೋಲ್ಸ್ಗಳ ಮೇಲೆ GST ಕೊಟ್ಟಿದ್ದನ್ನು ವಾಪಸ್ ಪಡೆದುಕೊಳ್ಳಿಕ್ಕೆ ಅಥವಾ ಕ್ಲೇಮ್ ಮಾಡಿಕೊಳ್ಳಿಕ್ಕೆ ಸಪ್ಲೈಯರ್ಗೆ ಅಥವಾ ಎಕ್ಸ್ಪೋರ್ಟರ್ಗೆ ಅವಕಾಶ ಇದೆ. ಅದನ್ನು ಅವರು ಕ್ಲೇಮ್ ಮಾಡ್ತಾರೆ. ಅದನ್ನು ನಾವು ರೀಫಂಡ್ ಆಫ್ ಜೀರೋ ರೇಟೆಡ್ ಸಪ್ಲೈಸ್ ಅಂತೇಳಿ ಅನ್ಕೊಂತೀವಿ. ನಿಮಗೆಲ್ಲ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಥವಾ ಇನ್ನೊಂದ್ಸಲ ಹೇಳ್ಬೇಕಂತಂದ್ರೆ ಶೂಸನ್ನು ಎಕ್ಸ್ಪೋರ್ಟ್ ಮಾಡ್ತಾನೆ. ಶೂಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ರಾ ಮಟೀರಿಯಲ್ ಆಗಿ ಸೋಲ್ಸನ್ನು ಯೂಸ್ ಮಾಡ್ತಾನೆ. ಸೋಲ್ಸ್ ಮೇಲೂ GST ಅಪ್ಲೈ ಆಗುತ್ತೆ, ಶೂಸ್ ಮೇಲೂ GST ಅಪ್ಲೈ ಆಗುತ್ತೆ. ಹಾಗಾದರೆ ಸೋಲ್ಸ್ ಮೇಲೆ ಈಗಾಗಲೇ GSTಯನ್ನು ಕೊಟ್ಟಿರ್ತಾನೆ, ರಾ ಮಟೀರಿಯಲ್ ಮೇಲೆ GSTಯನ್ನು ಕೊಟ್ಟಿರ್ತಾನೆ. ಶೂಸ್ ಮೇಲೆ GSTಯನ್ನು ಕೊಡುವಾಗ ಇದನ್ನು ವಾಪಸ್ ಪಡೆದುಕೊಳ್ಳಿಕ್ಕೆ ರಾ ಮಟೀರಿಯಲ್ ಮೇಲೆ ಕೊಟ್ಟಂತ GSTಯನ್ನು ವಾಪಸ್ ಪಡೆದುಕೊಳ್ತಕ್ಕಂಥ ಒಂದು ಅವಕಾಶ ಈ ಜೀರೋ ರೇಟೆಡ್ ಸಪ್ಲೈಸ್ಗೆ ಇರುತ್ತೆ ಅಂತೇಳಿ ಹೇಳ್ಬೋದು.
there are two options available with the dealer to claim refunds. ಹಾಗಾದ್ರೆ ಈ ಜೀರೋ ರೇಟೆಡ್ ಸಪ್ಲೈಸ್ ಮೇಲೆ ಇನ್ಪುಟ್ ಟ್ಯಾಕ್ಸ್ ಅನ್ನ ಕ್ಲೇಮ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಅದನ್ನ ಕ್ಲೇಮ್ ಮಾಡಿಕೊಳ್ಳುವಾಗ ಗಮನಿಸಬೇಕಾದಂತ ಅಂಶಗಳು, ಎರಡು ಅಂಶಗಳು ಈ ರೀತಿಯಾಗಿದೆ. ದ ಫಸ್ಟ್ ಒನ್ ಈಸ್ ದ ಡೀಲರ್ ಕ್ಯಾನ್ ಎಕ್ಸ್ಪೋರ್ಟ್ ಅಂಡರ್ ಬಾಂಡ್ ಆರ್ LUT, letter of undertaking, and claim a refund of the accumulated input credit of tax. And the second one is the dealer can pay IGST while making the supplies and claim refund of the same. These are the 2 points to be considered while claiming the refund. Therefore, the dealers are provided with a flexibility to choose between any two options as per their convenience. Among these two, one is the dealer can export under bond or a letter of undertaking and claim a refund of the accumulated input credit of taxes. So he can claim by using the bond or a letter of undertaking input tax. And another way is that the dealer can pay IGST, that is integrated goods and service tax, while making the supplies and claim refund of the same. He can pay the IGST and he can claim the refund of the same. Either he can use the bonds or letter of undertaking, or he can pay the IGST while making the supplies and claim the refund of the same. ಈ ರೀಫಂಡ್ ಅನ್ನು ಕ್ಲೇಮ್ ಮಾಡುವಾಗ ಈ ಕೆಳಗಿನ ಎರಡು ಅಂಶಗಳನ್ನು, ಎರಡು ಮಾರ್ಗಗಳನ್ನು ಅವನು ಅನುಸರಿಸಬಹುದು. ಒಂದನೇದು ಎಕ್ಸ್ಪೋರ್ಟರ್, ಅವನೇನು ಡೀಲರು ಎಕ್ಸ್ಪೋರ್ಟ್ ಮಾಡ್ತಾನಲ್ಲ ಅವಾಗ ಬಾಂಡ್ ಆಧಾರದ ಮೇಲೆ ಎಕ್ಸ್ಪೋರ್ಟ್ ಅನ್ನು ಮಾಡ್ತಾನೆ, ಅಥವಾ ಲೆಟರ್ ಆಫ್ ಅಂಡರ್ಟೇಕಿಂಗ್ ಅಂತೇಳಿ ಯೂಸ್ ಮಾಡ್ತಾರೆ. ಲೆಟರ್ ಆಫ್ ಅಂಡರ್ಟೇಕಿಂಗ್ ಅನ್ನು ಯೂಸ್ ಮಾಡ್ಬೋದು, ಅಥವಾ ಬಾಂಡ್ಸ್ಗಳನ್ನು ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅವುಗಳ ಆಧಾರದ ಮೇಲೆ ಅವನು ರೀಫಂಡ್ ಅನ್ನ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಥವಾ ಅವನೇನ್ ಮಾಡ್ಬೋದು ಅಂತಂದ್ರೆ IGST, ಎಕ್ಸ್ಪೋರ್ಟರ್ ಅಥವಾ ಡೀಲರ್ IGST ಪೇಡ್ ಮಾಡಿ ಆ ನಂತರ ಅದರ ಆಧಾರದ ಮೇಲೆ ಅವನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ರೀಫಂಡ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಈ ರೀತಿಯಾಗಿ ಈ ಎರಡು ಅವಕಾಶಗಳನ್ನು, ಅಂದ್ರೆ ಆ ಫ್ಲೆಕ್ಸಿಬಿಲಿಟಿ, ಒಂದೇ ಅವಕಾಶವನ್ನು ಕೊಡದೆ ಎರಡು ಮಾರ್ಗಗಳನ್ನ ಅವರು ಡೀಲರ್ಸ್ಗೆ ಕೊಟ್ಟಿದ್ದಾರೆ. ಆ ಮೂಲಕ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರೆ. ಇವೆರಡರಲ್ಲಿ ಯಾವುದಾದ್ರೂ ಅವನು ಸೆಲೆಕ್ಟ್ ಮಾಡಿಕೊಂಡು ರೀಫಂಡ್ ಅನ್ನ ಕ್ಲೇಮ್ ಮಾಡ್ಕೊಳ್ಬೋದು ಅಂತೇಳಿ. ಸೊ ಹಾಗಾದ್ರೆ ದಿಸ್ ಈಸ್ ಅಬೌಟ್ ದ zero rated supplies and a refund of zero rated supplies. In a nutshell, we can say that zero rated supplies means exports, supplies relating to exports, and supplies made to the SEZ ಅಂದ್ರೆ ಎಕ್ಸ್ಪೋರ್ಟ್ ಮಾಡಿದಂಥ ಗೂಡ್ಸ್ ಮತ್ತು ಸೇವೆಗಳ ಮೇಲೆ ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ಸಪ್ಲೈ ಮಾಡಿದಂಥ ಸೇವೆ ಮತ್ತು ಸರಕುಗಳ ಮೇಲೆ ವಿಧಿಸಲಾಗಿರ್ತಕ್ಕಂಥ GST ದರ 0 ಆಗಿರ್ತದೆ. ಅದಕ್ಕೆ ಜೀರೋ ರೇಟೆಡ್, ಶೂನ್ಯ ದರ GST ಸರಕು ಮತ್ತು ಸೇವಾ ಶೂನ್ಯ ದರದ ಸಪ್ಲೈಸ್ಗಳಂತೇಳಿ ನಾವು ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ದ GST. ಹೋಪ್ ದಟ್ ಯು ಹ್ಯಾವ್ ಫಾಲೋಡ್ and you have understood about the zero rated supplies. So in my next session we shall deal with the exempted supplies. Thank you.